ಹಾಯ್ ಎವ್ರಿವನ್. ಸ್ಕ್ರಬ್ ಅನ್ನೋದು ಎಲ್ರಿಗೂ ಇಷ್ಟ, ಎಲ್ಲರೂ ಯೂಸ್ ಮಾಡಬೇಕು. ಬಾಡಿ ಸ್ಕ್ರಬ್ ಗೊತ್ತು, ಫೇಸ್ ಸ್ಕ್ರಬ್ ಗೊತ್ತು, ಯಾವಾಗ ಯೂಸ್ ಮಾಡೋದು ಅದು ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಅದನ್ನೇ ನಾನಿವತ್ತು ನಿಮಗೆ ಕ್ಲಿಯರಾಗಿ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ನಾಟ್ ಓನ್ಲಿ 1 ಸ್ಕ್ರಬ್ 2 ಸ್ಕ್ರಬ್ ಬಟ್ 3 ಟೈಪ್ ಆಫ್ ಸ್ಕ್ರಬ್ಸ್, 4 ಟೈಪ್ ಆಫ್ ಸ್ಕ್ರಬ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಗ್ಲೋ ಕೋಡ್. ನಾನು ರಾಜಶ್ರೀ, ಆರಿಫ್ಲೇಮ್ ಡೈರೆಕ್ಟರ್. ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಅ ಸಿಂಪಲ್ ಸಬ್ಜೆಕ್ಟ್, ಅ ಪ್ರಾಡಕ್ಟ್ ವಿಚ್ ಪೀಪಲ್ ಲವ್ ಟು ಯೂಸ್. ಬಾಡಿ ಸ್ಕ್ರಬ್ ಯೂಸ್ ಮಾಡೋದು, ಇಟ್ ಗಿವ್ಸ್ ಅ ಸ್ಮೂತಿಂಗ್ ಟು ದ ಸ್ಕಿನ್, ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ, ಟ್ಯಾನ್ ಹೋಗುತ್ತೆ. ಆಮೇಲೆ ಫೇಸ್ ಸ್ಕ್ರಬ್ನ ಯೂಸ್ ಮಾಡೋದು, ಅದು ಡಿಟ್ಯಾನಿಂಗ್ ಆಗುತ್ತೆ, ಸ್ಕಿನ್ ಫೇರ್ ಆಗುತ್ತೆ, ಗ್ಲೋ ಬರುತ್ತೆ. ಇದೆಲ್ಲ ನಾವು ಕೇಳ್ತಾ ಇರ್ತೀವಿ. ಬಟ್ ಎಸ್ ಫ್ರೆಂಡ್ಸ್, ಬರೀ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ವಿದೌಟ್ ಯೂಸಿಂಗ್ ಎನಿಥಿಂಗ್ ವಿತ್ ದ್ಯಾಟ್ ಈಸ್ ಆಲ್ಸೋ ವೆರಿ ಬ್ಯಾಡ್ ಫಾರ್ ಯುವರ್ ಸ್ಕಿನ್. ಸೇಮ್ ವಿತ್ ಯುವರ್ ಬಾಡಿ ಸ್ಕಿನ್ ಆಲ್ಸೋ. ಸೊ ಯಾಕೆ ನಾನು ಡಿಫ್ರೆಂಟಾಗಿ ಮಾತಾಡ್ತಾ ಇದ್ದೀನಿ, ಇವಾಗ ಅದನ್ನೇ ನಾವು ಡಿಕೋಡ್ ಮಾಡೋಣ. ಐ ವಿಲ್ ಎಕ್ಸ್ಪ್ಲೇನ್ ಯು 1 by 1 ಸ್ಕ್ರಬ್ ಮತ್ತು ಹೇಗೆ ಅದನ್ನು ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ನಾವು ಮಾತಾಡೋಣ ಅಬೌಟ್ ಅವರ್ ಬಾಡಿ ಸ್ಕ್ರಬ್. ಸ್ವಲ್ಪ ಜನ ಅದನ್ನು ಬಾಡಿ ಪಾಲಿಷ್ ಅಂತಲೂ ಕರೀತಾರೆ. ಸೊ ಏನಿರುತ್ತೆ ಅಂದರೆ, ನಮ್ಮದು ಸ್ಕಿನ್ನು ಡಿಟ್ಯಾನ್ ಆಗುತ್ತೆ, ಕೈ ಆಗಿರಲಿ, ಫೀಟ್ ಆಗಿರಲಿ. ಓಕೆ, ಸೊ ಬಾಡಿ ಸ್ಕಿನ್ ಅಂದ ತಕ್ಷಣ ಬಿಲೋ ಯುವರ್ ನೆಕ್ ಏರಿಯಾ ನೀವು ಯೂಸ್ ಮಾಡೋವಂಥ ಸ್ಕ್ರಬ್ಬು. ಬಿಕಾಸ್ ಆ ಸ್ಕಿನ್ ಸ್ವಲ್ಪ ಥಿಕ್ಕಾಗಿರುತ್ತೆ. ನಿಮ್ಮದು ಫೀಟ್ ಆಗಿರಲಿ, ಲೆಗ್ಸ್ ಆಗಿರಲಿ, ನಿಮ್ಮದು ಹ್ಯಾಂಡ್ಸ್ ಆಗಿರಲಿ, ಆರ್ಮ್ಸ್ವರೆಗೂ, ನೆಕ್ ಏರಿಯಾವರೆಗೂ ಸ್ಕಿನ್ ರಫ್ ಆಗಿರುತ್ತೆ, ಸ್ವಲ್ಪ ಥಿಕ್ಕಾಗಿರುತ್ತೆ. ಆವಾಗ ನೀವು ಅಲ್ಲಿ ಆರಾಮಾಗಿ ಬಾಡಿ ಸ್ಕ್ರಬ್ನ ಯೂಸ್ ಮಾಡಬೇಕು. ಬಟ್ ಜಾಸ್ತಿ ಸ್ಕ್ರಬ್ನ ತೊಗೊಂಡ್ಬಿಟ್ಟು ಒಂದೇ ದಿನ ನಾನು ಯೂಸ್ ಮಾಡಿ ನನಗೆ ಡಿಟ್ಯಾನಿಂಗ್ ಆಗುತ್ತೆ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಖಂಡಿತ ಇಲ್ಲ. ಆ್ಯಸ್ ಯು ಹ್ಯಾವ್ ಸೀನ್ ಮೈ ಪ್ರೀವಿಯಸ್ ವಿಡಿಯೋಸ್, ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ಇವಾಗ ಸ್ಕ್ರಬ್ಬನ್ನು ಹೇಗೆ ಯೂಸ್ ಮಾಡಬೇಕು, ಅಲ್ಟರ್ನೇಟ್ ಡೇಸ್ ಯೂಸ್ ಮಾಡಿ, ಡೈಲಿ ಮಾಡಬೇಕು ಅಂತ ಖಂಡಿತ ಇಲ್ಲ. ಬಟ್ ಇವಾಗ ನೀವು ತುಂಬ ಹೊರಗಡೆ ಹೋಗಿದ್ದೀರಾ, ಔಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಸ್ಕಿನ್ ಟ್ಯಾನ್ ಆಗಿದೆ ಅಂದರೆ ಅದನ್ನು ಕೂಡ ನೀವು ಅಲ್ಟರ್ನೇಟ್ ಡೇಸ್ ಸ್ಕ್ರಬ್ಬಿಂಗ್ನ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಇವಾಗ ನೀವು ಇಲ್ಲಿ ನೋಡ್ತೀರಾ, ಇದು ಒಂದು ಬಾಡಿ ಸ್ಕ್ರಬ್ ಆಗಿದೆ. ಓಕೆ, ಸೊ ಇದರದ್ದು ಗ್ರ್ಯಾನ್ಯೂಲ್ಸ್ನ ನೀವು ನೋಡಿದಾಗ ಇಟ್ ಈಸ್ ಲಿಟಲ್ ಬಿಟ್ ಥಿಕ್ಕರ್ ಗ್ರ್ಯಾನ್ಯೂಲ್ಸ್. ಓಕೆ, ಸೊ ಐ ಜಸ್ಟ್ ಶೋ ಯು ಹಿಯರ್. ಇದು ನೋಡಿ, ಈ ಥರ ಥಿಕ್ ಗ್ರ್ಯಾನ್ಯೂಲ್ಸ್ ಇರೋದ್ರಿಂದ ಇದು ಗ್ರೇಟ್ ಫಾರ್ ಯುವರ್ ಬಾಡಿ ಸ್ಕಿನ್. ಓಕೆ, ದಿಸ್ ಈಸ್ ವೆರಿ ಗುಡ್ ಫಾರ್ ಯುವರ್ ಬಾಡಿ ಸ್ಕಿನ್, ಬಟ್ ಅಬ್ಸಲ್ಯೂಟ್ಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಫೇಸ್ ಕ್ರೀಮ್. ಯಾಕೆ ಅಂದರೆ ಇಲ್ಲಿ ನಾವು ಸ್ವಲ್ಪ ಜೋರಾಗಿ ಚೆನ್ನಾಗಿ ಸ್ಕ್ರಬ್ಬಿಂಗ್ ಎಲ್ಲ ಈ ಥರ ಮಾಡ್ಕೊಳ್ಬೋದು. ಬಟ್ ಈ ಥರ ದಪ್ಪ ಗ್ರ್ಯಾನ್ಯೂಲ್ಸ್ ಏನಿರುತ್ತೆ ನೋಡಿ, ದಿಸ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಫೇಸ್ ಸ್ಕಿನ್. ಓಕೆ, ಸೊ ಫೇಸ್ಗೆ ನಾವು ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀವಿ. ಓಕೆ, ಅನದರ್ ಮಿತ್, ಬಾಡಿ ಸ್ಕ್ರಬ್ಬಿಂಗ್ನ ಇವತ್ತು ಮಾಡಿದ್ದೀವಿ, ಓಕೆ ಐ ಆಮ್ ಹ್ಯಾಪಿ. ನೋ, ದ ಟೈಮ್ ವೆನ್ ವಿ ರಿಮೂವ್ ಅವರ್ ಡೆಡ್ ಸ್ಕಿನ್, ಈ ಥರ ಎಲ್ಲ ನಾವು ರಿಮೂವ್ ಮಾಡಿದಾಗ ಸ್ಕಿನ್ ನಮ್ಮದು ಫ್ರೆಶ್ ಬಂದಿರುತ್ತೆ. ಸೊ ನಾವೇನು ಮಾಡಬೇಕು, ಆ್ಯಸ್ ಸೂನ್ ಆ್ಯಸ್ ಯು ಫಿನಿಶ್ ಯುವರ್ ಶವರ್, ನೀವು ಇಮಿಡಿಯೇಟ್ಲಿ ಅಪ್ಲೈ ಅ ಗುಡ್ ಮಾಯ್ಶ್ಚರ್ಡ್ ಬಾಡಿ ಕ್ರೀಮ್ and you will feel fantastic and great when you start using properly products. ಸ್ಕ್ರಬ್ಬಿಂಗ್ ಆದಮೇಲೆ ಒಳ್ಳೆ ಬಾಡಿ ಕ್ರೀಮ್ನ ಹಾಕಿ ನೀವು ಮಸಾಜ್ ಮಾಡಿದಾಗ your skin will renew and your skin will say thanks to you. Second point, yes, face scrub. ಇದು ಫೇಸ್ ಸ್ಕ್ರಬ್ ಫ್ರೆಂಡ್ಸ್. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಫೇಸ್ ಸ್ಕ್ರಬ್ಗಳು ನಮಗೆ ಸಿಗುತ್ತೆ. ಇದು ನೋಡಿ, ಇದು ಕ್ರೀಮ್ ಬೇಸ್ಡ್ ಆಗಿರೋಂಥ ಸ್ಕ್ರಬ್ ಇದೆ. ಓಕೆ, ಸೊ ಏನು ಡಿಫ್ರೆನ್ಸು, ಮೊದಲು ನೋಡಿರೋ ಸ್ಕ್ರಬ್ನಲ್ಲಿ ತುಂಬ ದಪ್ಪ ಗ್ರ್ಯಾನ್ಯೂಲ್ಸ್ ಇತ್ತು. ಇಲ್ಲಿ ನೀವು ನೋಡ್ಬೋದು ಕ್ರೀಮ್ ಬೇಸ್ಡ್ ಆಗಿದೆ. ಓಕೆ, ಸೊ ತುಂಬ ಚಿಕ್ಕದಾಗಿರುವಂಥ ಗ್ರ್ಯಾನ್ಯೂಲ್ಸ್ ಇರುತ್ತೆ, ಬಟ್ ಇಟ್ ಈಸ್ ಸಫಿಷಿಯಂಟ್ ಫಾರ್ ಅವರ್ ಸ್ಕಿನ್. ನೋ ನೀಡ್ ಆಫ್ ಬಿಗರ್ ಸ್ಕ್ರಬ್ಸ್. ಆಮೇಲೆ ತುಂಬ ಥಿಕ್ಕಾಗಿರೋದನ್ನ ಖಂಡಿತ ಯೂಸ್ ಮಾಡಬೇಕಾಗಿಲ್ಲ. ಜೆಂಟಲಿ ಈ ಥರ ಅಪ್ಲೈ ಮಾಡೋದು, ಸ್ಲೋಲಿ ಮಸಾಜ್ ಮಾಡೋದು, ಆ್ಯಂಡ್ ಯು ಆರ್ ಗುಡ್ ಟು ಗೋ. ಆ್ಯಂಡ್ ಎಸ್, ಯಾವಾಗ ಸ್ಕ್ರಬ್ಬಿಂಗ್ನ ಮಾಡ್ತೀರಾ ಖಂಡಿತವಾಗ್ಲೂ ಇದನ್ನು ಪ್ರಾಪರಾಗಿ ವಾಶ್ ಮಾಡಿ ಯು ಶುಡ್ ಅಪ್ಲೈ ಕಂಪಲ್ಸರಿ ಫೇಸ್ ಪ್ಯಾಕ್, ಮಾಯ್ಶ್ಚರೈಸರ್, SPF. ಎಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಇನ್ಸ್ಟೆಂಟಾಗಿ ಸಿಗುತ್ತೋ ಸ್ಕ್ರಬ್ನಿಂದ, ಅಷ್ಟೇ ಬೇಗ ಡ್ಯಾಮೇಜಸ್ ಆಗುತ್ತೆ ಇಫ್ ಯು ಆರ್ ನಾಟ್ ಯೂಸಿಂಗ್ ಪ್ರಾಪರ್ ಮಾಯ್ಶ್ಚರೈಸರ್, SPF ಆನ್ ಯುವರ್ ಫೇಸ್. ಯಾವಾಗ ನೀವು ಫೇಸ್ ಸ್ಕ್ರಬ್ಬಿಂಗ್ನ ಮಾಡ್ಬೋದು, ಒನ್ಸ್ ಇನ್ ಅ ವೀಕ್. ಆ್ಯಂಡ್ ಅಗೇನ್ ಕಂಡೀಷನ್ಸ್, ತುಂಬ ಹೊರಗಡೆ ಹೋಗಿ ಬಂದಿದ್ದೀವಿ, ಟ್ಯಾನ್ ಆಗಿದೆ, ಡಲ್ನೆಸ್ ಬಂದಿದೆ, ಆ ಥರ ಏನಾದ್ರು ಇದ್ದರೆ ಟ್ವೈಸ್ ಇನ್ ಅ ವೀಕ್ ಯು ಕ್ಯಾನ್ ಯೂಸ್ ದ ಪ್ರಾಡಕ್ಟ್. And keep yourself hydrated is also one special point that I would like to add here. ಆಮೇಲೆ ಕೆಲವೊಂದು ಫೇಸ್ ವಾಶ್ ವಿತ್ ಸ್ಕ್ರಬ್ ಬರುತ್ತೆ.
ಅದನ್ನು ನಾವು ಯೂಸ್ ಮಾಡ್ಬೋದಾ? ಫೇಸ್ ವಾಶ್ನಲ್ಲಿ ಸ್ಕ್ರಬ್ಬಿಂಗ್ ಇದೆ, ಅಥವಾ ತುಂಬ ನಮ್ಮಲ್ಲಿ ಲವ್ ನೇಚರ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಅದರಲ್ಲಿ ಇನ್ಬಿಲ್ಟ್ ಸ್ಕ್ರಬ್ಗಳು ಬರುತ್ತೆ, ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಟೀನೇಜರ್ಸು ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡ್ಬೋದು. ನೋ ಹಾರ್ಮ್ ಇನ್ ದ್ಯಾಟ್. ಬಟ್ ಕರೆಕ್ಟಾಗಿ ಯೂಸೇಜನ್ನ ನಾವು ತಿಳ್ಕೊಂಡಾಗ ಇಟ್ ಈಸ್ ಅ ಗ್ರೇಟ್ ಟು ಗೋ. ಎಸ್. ಆ್ಯಂಡ್ ಮೈ ಥರ್ಡ್, ಇವಾಗ 3 ಟೈಪ್ಸ್ ಆಫ್ ಸ್ಕ್ರಬ್ನ ಹೇಳಿದೆ, ಫೇಸ್ಗೆ ಹಾಕ್ಕೊಳ್ಳೋದು, ಬಾಡಿ ಸ್ಕ್ರಬ್ ಅಂತ ಹೇಳಿದೆ. ಆ್ಯಂಡ್ ಮೈ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಗೈಸ್, ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಇದು ಫಸ್ಟ್ ಟೈಮ್ ಕೇಳ್ತಾ ಇರ್ಬೋದು. ವಿ ಹ್ಯಾವ್ ಅ ಸ್ಕ್ರಬ್ ಫಾರ್ ಸ್ಕಾಲ್ಪ್ ಆ್ಯಸ್ ವೆಲ್. ಎಸ್ ಫ್ರೆಂಡ್ಸ್, ಸ್ಕಾಲ್ಪ್ಗೆ ಯಾಕೆ ನಮಗೆ ಸ್ಕ್ರಬ್ ಬೇಕು? ನಾವು ಶಾಂಪು ಮಾಡ್ತಾ ಇರ್ತೀವಿ, ಕಂಡೀಷ್ನಿಂಗ್ ಮಾಡ್ತೀವಿ, ಹೇರ್ ಮಾಸ್ಕ್ನ ಹಾಕ್ಕೊಳ್ತಾ ಇದ್ದೀವಿ. ಸ್ಕ್ರಬ್ ಏನಿರುತ್ತೆ? ಸ್ಕ್ರಬ್ ಏನು ಮಾಡುತ್ತೆ? ಎಸ್ ಫ್ರೆಂಡ್ಸ್, scrubbing for your scalp will help you to have a healthy, hygiene, clean scalp. ಏನಾಗುತ್ತೆ ಅದರ ರಿಸಲ್ಟು? ನಾವು ಸ್ಕಾಲ್ಪ್ ಸ್ಕ್ರಬ್ಬನ್ನು ಯೂಸ್ ಮಾಡೋದ್ರಿಂದ ನಮ್ಮದು ಒಂದು ಸಿಂಪಲ್ಲಾಗಿ ಹೇಳ್ತೀನಿ. ಇವಾಗ ಏನಾಗುತ್ತೆ ಅಂದರೆ, ನಾವು ಹೊರಗಡೆ ಹೋದಾಗ ನಾವು ಹೆಲ್ಮೆಟ್ ಹಾಕ್ಕೊಂಡಿರಲಿ, ನಾವು ಏನಾರ ಒಂದು ಸ್ಕಾರ್ಫನ್ನ ಹಾಕ್ಕೊಂಡಿರಲಿ ತಲೆಗೆ ಟು ಪ್ರೊಟೆಕ್ಟ್ ಅವರ್ ಹೇರ್ ಆ್ಯಂಡ್ ಆಲ್, ಮೋಸ್ಟ್ ಎಕ್ಸ್ಪೋಸ್ಡ್ ಥಿಂಗ್ ಈಸ್ ಅವರ್ ಹೆಡ್ ಆಲ್ಸೋ. ಆವಾಗ ಏನಾಗುತ್ತೆ, ಧೂಳು ಕೂತ್ಕೊಳ್ಳೋದಾಗಲಿ ಅಥವಾ ಆಯಿಲ್ ನಮ್ಮ ಸಿಬಮ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ. ಆವಾಗ ನಮಗೆ ಕೆಲವು ಸತಿ ಫೀಲ್ ಆಗುತ್ತೆ, ಸ್ಕಾಲ್ಪನ್ನ ನೀವು ಮಸಾಜ್ ಮಾಡಿದಾಗ ಸ್ಮಾಲ್ ಪಿಂಪಲ್ ಆಗಿದೆ ಅದರಲ್ಲಿ, ಆಮೇಲೆ ಒಂದು ಸ್ವಲ್ಪ ಇಚಿ ಫೀಲಿಂಗ್ ಆಗುತ್ತೆ. ಡ್ಯಾಂಡ್ರಫ್ ಇದ್ದವರಂತೂ ಓ ಮೈ ಗಾಡ್, ದೇ ನೋ ದ ರಿಯಲ್ ಪೇನ್. ಆವಾಗ ಅದನ್ನು ನಾವು ರಿಮೂವ್ ಮಾಡಬೇಕು ಅಂತ ಅಂದರೆ ಶಾಂಪೂ ಎಲ್ಲ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ವಾಶ್, ಕ್ಲೀನ್ ಮಾಡಿಕೊಡುತ್ತೆ. ಬಟ್ ನಮಗೆ ಡೀಪ್ ಕ್ಲೆನ್ಸಿಂಗ್ ಆಗಬೇಕು, ಅದರಿಂದ ಇದು ಪೊಲ್ಯೂಷನ್ನಿಂದ, ಈ ಧೂಳು ಇದರಿಂದೆಲ್ಲ ನಮಗೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕು. ಅದನ್ನು ನಾವು ರಿಮೂವ್ ಮಾಡಬೇಕು ಅಲ್ವಾ. ಎಕ್ಸ್ಫೋಲಿಯೇಷನ್ ಮೀನ್ಸ್ ಕ್ಲೀನಿಂಗ್ ಯುವರ್ ಸ್ಕಿನ್ ಬೇಕು ಅಂದಾಗ ಸ್ಕಾಲ್ಪ್ ಸ್ಕ್ರಬ್ನ ಯು ಕ್ಯಾನ್ ರಿಕಮೆಂಡ್ ಇಟ್ ಟು ಎನಿಬಡಿ. ಓಕೆ, ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಟ್ ಈಸ್ ಅ ಜೆಲ್ ಬೇಸ್ಡ್ ಆ್ಯಂಡ್ ಸೀದ ಈ ಥರ ಇರುತ್ತೆ. ಹೇಗಪ್ಪ ಯೂಸ್ ಮಾಡೋದು? ವೆನ್ ಯು ಆರ್ ಟೇಕಿಂಗ್ ಅ ಹೆಡ್ ಬಾತ್, ಯು ಕ್ಯಾನ್ ಜಸ್ಟ್ ಚೆಕ್. ವೆನ್ ಯು ಆರ್ ಟೇಕಿಂಗ್ ಅ ಹೆಡ್ ಬಾತ್, ನೀವು ತಲೆಗೆ ಫುಲ್ ನೀರು ಹಾಕಿದ ಮೇಲೆ ಅಫೆಕ್ಟೆಡ್ ಏರಿಯಾಸ್, ಇಟ್ ಈಸ್ ನಾಟ್ ಫಾರ್ ಯುವರ್ ಹೇರ್ ಬಟ್ ಫಾರ್ ಯುವರ್ ಸ್ಕಾಲ್ಪ್. ಎಫೆಕ್ಟೆಡ್ ಏರಿಯಾನಲ್ಲಿ ನೀವು ಜಸ್ಟ್ ಅದನ್ನು ಮಸಾಜ್ ಮಾಡಿ ಫಾರ್ ಅ 1 minute ಪ್ರಾಪರ್ಲಿ ಆ್ಯಂಡ್ ಯು ಕ್ಯಾನ್ ರಿನ್ಸ್ ಆಫ್. ಆಯಿಲಿ ಸ್ಕಾಲ್ಪ್ ಪ್ರಾಬ್ಲಮ್, ಸೊಲ್ಯೂಷನ್. ಡ್ಯಾಂಡ್ರಫ್ ಇದೆ, ಸೊಲ್ಯೂಷನ್. ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಕೂದಲಲ್ಲಿ ಡಲ್ನೆಸ್ ಬರ್ತಾ ಇದೆ, ಹೇರ್ ಫಾಲ್ ಆಗ್ತಾಯಿದೆ ಬಿಕಾಸ್ ಆಫ್ ದಿಸ್ ಡಸ್ಟ್ ಆ್ಯಂಡ್ ಪೊಲ್ಯೂಷನ್, ದಿಸ್ ಸ್ಕ್ರಬ್ ಈಸ್ ಅ ಎಕ್ಸಲೆಂಟ್ ಸೊಲ್ಯೂಷನ್. ಯಾವಾಗ ಯೂಸ್ ಮಾಡ್ತೀರಾ? ಒನ್ಸ್ ಇನ್ ಅ ವೀಕ್ ಯೂಸ್ ಮಾಡಿ, ಸಫಿಷಿಯೆಂಟ್ ಆಗಿರುತ್ತೆ. ಯು ವಿಲ್ ಬಿ ಫೀಲಿಂಗ್ ಹ್ಯಾಪಿ. ಆ್ಯಂಡ್ ಅಗೈನ್ ದ ಮಿತ್, ನಾನು ಸ್ಕಾಲ್ಪ್ ಸ್ಕ್ರಬ್ ಯೂಸ್ ಮಾಡಿದ್ದೀನಿ, ಐ ವಿಲ್ ಯೂಸ್ ಸಮ್ ನೈಸ್ ಶಾಂಪೂ ಆ್ಯಂಡ್ ಫಿನಿಶ್ ಆಫ್. ನೋ ಫ್ರೆಂಡ್ಸ್, ಸ್ಕಾಲ್ಪ್ ಸ್ಕ್ರಬ್ಬು ನಿಮಗೆ ಒಂದು ಸ್ವಲ್ಪ ಅದು ಒಳ್ಳೆ ಲ್ಯಾದರ್ ಕೂಡ ಬರುತ್ತೆ, ಇಟ್ ಈಸ್ ಹೆಲ್ಪ್ಫುಲ್. ಓಕೆ, ಲ್ಯಾದರ್ ಬರುತ್ತೆ, ಅದು ಕೂಡ ಎಲ್ಲ ಡರ್ಟನ್ನು ರಿಮೂವ್ ಮಾಡುತ್ತೆ. ಬಟ್ ನಿಮ್ಮ ಲೆಂತ್ ಆಫ್ ದಿ ಹೇರ್ಗೆ ಶಾಂಪೂ ಇಸ್ ನೀಡೆಡ್. ಶಾಂಪೂ ವಿಲ್ ಆಲ್ಸೋ ಹ್ಯಾವ್ ಗ್ರೇಟ್ ಕ್ವಾಲಿಟಿ ಟು ಕ್ಲೀನ್ ಯುವರ್ ಹೇರ್. ಇವಾಗ ನೀವು ತಿಳ್ಕೊಬೇಕಾ ನಿಮ್ಮ ಹೇರ್ ಯಾವ ಟೈಪ್ ಆಫ್ ಇದೆ, ನಿಮಗೆ ಯಾವ ಥರ ಶಾಂಪೂ ಯೂಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಆ್ಯಂಡ್ ಎಸ್, ಕಂಡೀಷ್ನರ್ ಇಸ್ ಕಂಪಲ್ಸರಿ ಫಾರ್ ಎವ್ರಿಬಡಿ. ಅದು ನಿಮ್ಮ ಕೂದಲಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹೇಗೆ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀವಿ, ಮಾಯ್ಶ್ಚರ್ನ ಯೂಸ್ ಮಾಡ್ತೀವಿ, ಆಫ್ಟರ್ ಯೂಸಿಂಗ್ ಬಾಡಿ ಸ್ಕ್ರಬ್, ಫೇಸ್ ಸ್ಕ್ರಬ್, ನಮ್ಮ ಕೂದಲು ಕೂಡ ಇಟ್ ನೀಡ್ಸ್ ಅ ಗುಡ್ ಕೇರ್ ಫ್ರೆಂಡ್ಸ್. ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು, ಒಳ್ಳೆ ಶಾಂಪೂ ಆದಮೇಲೆ ಕಂಡೀಷ್ನರ್ನ ಯೂಸ್ ಮಾಡಿ, ಯು ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕರೆಕ್ಟಾಗಿ ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡವ್ರಿಗೆ ಯು ಆರ್ ಅನ್ಸ್ಟಾಪೇಬಲ್. ಸೊ ಇವಾಗ ಗೊತ್ತಾಯ್ತಲ್ವಾ, 3 ಸ್ಕ್ರಬ್ ಕೂಡ ಕಾಮನ್ ಆಗಿ ನಮಗೆ ವರ್ಕ್ ಮಾಡೋದು ಫಾರ್ ಎಕ್ಸ್ಫೋಲಿಯೇಟಿಂಗ್, ಕ್ಲೀನಿಂಗ್, ಬಟ್ ದೇ ಆರ್ ನಾಟ್ ರೀಪ್ಲೇಸೇಬಲ್. ಬಾಡಿ ಸ್ಕ್ರಬ್ಬನ್ನು ತಲೆಗೆ ಹಾಕೊಳ್ಳೋ ಹಾಗಿಲ್ಲ, ತಲೆಗೆ ಹಾಕೊಳ್ಳೋ ಸ್ಕ್ರಬ್ಬನ್ನು ಯು ಕಾಂಟ್ ಯೂಸ್ ಇಟ್ ಆನ್ ದಿ ಫೇಸ್. ಸೊ ಆಲ್ 3 ಆರ್ ಡಿಫ್ರೆಂಟ್. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ನಿಮ್ಗೆ ಯಾವ ಸಬ್ಜೆಕ್ಟ್ ನೀವು ತಿಳ್ಕೊಬೇಕಿದೆ ಖಂಡಿತವಾಗ್ಲೂ ನೀವು ಕೆಳಗಡೆ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.